ಆತ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದ. ಆದ್ರೆ ಶ್ರೀಮಂತ ಹೆಣ್ಮಕ್ಕಳಿಗೆ ಗಾಳ ಹಾಕೊಂಡು ಪ್ರೀತಿಯ ನಾಟಕ ಆಡ್ತಾ ಇದ್ದ. ಕೊನೆಗೆ ಜಿಮ್ನಲ್ಲೇ ಮಾಡಬಾರದನ್ನ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅಂತ ಹಿಂದೂ ಮುಖಂಡರು ಸಿಡಿದೆದ್ದಿದ್ದಾರೆ. ಟ್ರಯಲ್ ರೂಮ್ ಅಲ್ಲಿ ಡ್ರೆಸ್ ಚೇಂಜ್ ಮಾಡೋದನ್ನ ಸಮೇತನು ವಿಡಿಯೋ ಮಾಡಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಹಣನೂ ಅವ್ರ ಹತ್ರ ಪಡೆಯೋದಲ್ಲದೆ ನಿನ್ನ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬಿಡ್ತೀನಿ ಅಂತ ಹೇಳಿ ಮುಗ್ಧ ಹೆಣ್ಣು ಮಕ್ಕಳಿಗೆ ಟ್ರೈನರ್ ಹೆಸರಿನಲ್ಲಿ ಲವ್ ಜಿಹಾದ್ ಮಾಡುತ್ತಿರುವ ಮುಸಲ್ಮಾನ್ ಟ್ರೈನರ್ಗಳಿಗೆ ಜಿಮ್ಗೆ ಬರುವ ಶ್ರೀಮಂತ ಹೆಣ್ಮಕ್ಕಳಿಗೆ ಹಾಕ್ತಿದ್ದನಂತೆ ಗಾಳ. ಆ ವಿಡಿಯೋ ಮಾಡುತ್ತಿದ್ದ, ಕಾಸು ಕೊಡುವಂತೆ ಕಾಡಿಸ್ತಿದ್ದ. ದಾವಣಗೆರೆಯಲ್ಲಿ ಜಿಮ್ ಜಿಹಾದ್ ಕಿಚ್ಚು ಹೊತ್ಕೊಂಡಿದೆ. ಜಿಮ್ ಟ್ರೈನಿಂಗ್ ಕೊಡ್ತೀನಿ ಅಂತಿದ್ದವ ಲವ್ ಟ್ರೈನಿಂಗ್ ಕೊಡ್ತಿದ್ದ ಅನ್ನೋ ಆರೋಪ ಕೇಳಿ ಬರ್ತಿದೆ. ಒಬ್ಬೊಬ್ಬರ ಹತ್ತಿರ ಒಂದೊಂದು ಹೆಸರು ಹೇಳುತ್ತಿದ್ದವ ಶ್ರೀಮಂತ ಹೆಣ್ಮಕ್ಕಳನ್ನೇ ಟಾರ್ಗೆಟ್ ಮಾಡುತ್ತಿದ್ದ. ಮಾತಲ್ಲೇ ಮರಳು ಮಾಡುತ್ತಿದ್ದವ ಪ್ರೀತಿ ಪ್ರೇಮ ಅಂತ ನಂಬಿಸಿ ಆಡಬಾರದ ಆಟ ಆಡಿದ್ದಾನೆ ಅಂತ ಹಿಂದೂ ಸಂಘಟನೆಯವರು ಬೀದಿಗಿಳಿದಿದ್ದಾರೆ. ಈತನ ಹೆಸರು ಇಸ್ಮಾಯಿಲ್ ಅಂತ. ದಾವಣಗೆರೆಯ ಪವರ್ ಫಿಟ್ನೆಸ್ ಕ್ಲಬ್ ಜಿಮ್ನಲ್ಲಿ ಟ್ರೈನರ್ ಆಗಿ ಕೆಲಸ ಮಾಡುತ್ತಿದ್ದ. ಈತನ ವಿರುದ್ಧವೇ ಈಗ ಬ್ಲ್ಯಾಕ್ ಮೇಲ್ ಆರೋಪ ಕೇಳಿ ಬರ್ತಿದೆ. ತನ್ನ ಹೆಸರನ್ನ ಆಕಾಶ್ ಅಂತ ಹೇಳ್ಕೊಳ್ಳುತ್ತಿದ್ದವ ಶ್ರೀಮಂತ ಹೆಣ್ಮಕ್ಕಳ ಟಾರ್ಗೆಟ್ ಮಾಡುತ್ತಿದ್ದ. ಟ್ರೈನಿಂಗ್ ಕೊಡೋ ನೆಪದಲ್ಲಿ ಲವ್ ಟ್ರೈನಿಂಗ್ ಕೊಡ್ತಿದ್ದನಂತೆ. ನಂತರ ಪ್ರೀತಿ ಪ್ರೇಮ ಅಂತ ನಾಟಕ ಶುರು ಮಾಡುತ್ತಿದ್ದವ ಜಿಮ್ನಲ್ಲೇ ಮಾಡಬಾರದ ಕೆಲಸವನ್ನೆಲ್ಲ ಮಾಡಿ ಮುಗಿಸ್ತಿದ್ದ. ಕೊನೆಗೆ ಇದೇ ಖಾಸಗಿ ಕ್ಷಣಗಳ ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವುದಕ್ಕೆ ಶುರು ಮಾಡುತ್ತಿದ್ದನಂತೆ. ತಾನು ಹೇಳಿದಷ್ಟು ಹಣ ಕೊಡಬೇಕು ಅಂತ 13ಕ್ಕೂ ಹೆಚ್ಚು ಹೆಣ್ಮಕ್ಕಳ ಜೀವನದಲ್ಲಿ ಆಟ ಆಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಇಲ್ಲಿ ಬರ್ತಕ್ಕಂಥ ವಿವಾಹಿತ ಮಹಿಳೆ ಮತ್ತು ಕಾಲೇಜ್ನಲ್ಲಿರ್ತಕ್ಕಂಥ ಹುಡುಗಿಯರುಗಳನ್ನ ಹಿಂದೂ ಹೆಸರು ಹೇಳ್ಕೊಂಡು ಅವ್ರ ಹತ್ರ ವಿಡಿಯೋಗಳು ಅದನ್ನು ಇದನ್ನು ಮಾಡ್ಕೊಂಡು ಟ್ರಯಲ್ ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡೋದನ್ನ ಸಮೇತನು ವಿಡಿಯೋ ಮಾಡಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅವರ ಗಂಡಂದ್ರಿಗೆ ಕರೆಸಿ ಹಣದ ಬೇಡಿಕೆ ಇಟ್ಟು ಹಣನೂ ಅವ್ರ ಹತ್ರ ಪಡೆಯೋದಲ್ಲದೆ ನಿನ್ನ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬಿಡ್ತೀನಿ ಅಂತೇಳಿ ದೈಹಿಕವಾಗಿ ನನ್ನ ಜೊತೆಗೆ ಚೆನ್ನಾಗಿರ್ಬೇಕಂತೇಳಿ ಈ ಥರ ಅವನು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಇದನ್ನು ಮಾಡ್ತಾ ಇದ್ದಾನೆ. ಯಾವಾಗ ಈ ವಿಷಯ ಹೊರಬಿತ್ತೋ ಹಿಂದೂ ಸಂಘಟನೆಗಳು ಕೆರಳಿ ಕೆಂಡವಾಗಿವೆ. ಜಿಮ್ ಎದುರು ಪ್ರತಿಭಟನೆ ನಡೆಸಿದ ಶ್ರೀರಾಮ ಸೇನೆ ಸದಸ್ಯರು ಜಿಮ್ನ ಫ್ಲೆಕ್ಸ್ ಬೋರ್ಡ್ ಕಿತ್ತಾಕಿದ್ದಾರೆ. ಆರೋಪಿ ಬಳಿ 10 ವಿಡಿಯೋ ಫೋಟೋಗಳಿವೆ. ಅವುಗಳನ್ನು ವಶಪಡಿಸಿಕೊಳ್ಬೇಕು, ಜೊತೆಗೆ ಇಸ್ಮಾಯಿಲ್ನನ್ನ ಬಂಧಿಸಿ ತಕ್ಕ ಪಾಠ ಕಲಿಸಬೇಕು ಅಂತ ಕಿಡಿಕಾರಿದ್ದಾರೆ. ಇದೊಂದು ಹೊಸ ರೂಪದಲ್ಲಿ ಜಿಮ್ ಜಿಹಾದ್ ರೂಪದಲ್ಲಿ ದಾವಣಗೆರೆಯಲ್ಲಿ ತಲೆ ಎತ್ತಾ ಇರೋದು ತುಂಬ ಇದು ಚಿಂತಾಜನಕ. ಮೋಸಗಾರರಿದ್ದಾರೆ, ವಂಚಕರಿದ್ದಾರೆ, ಅವರು ಖಂಡಿತವಾಗೂ ಶಿಕ್ಷೆ ಹಾಕಬೇಕು. ಅಮಾಯಕ ಮಹಿಳೆಯರ ಮಾನ ಪ್ರಾಣ ಉಳಿಸುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕು ಅಂತೇಳಿ. ಜಿಮ್ ಟ್ರೈನರ್ ಮೇಲೆ ಲವ್ ಟ್ರೈನಿಂಗ್ ಆರೋಪ ಕೇಳಿ ಬರ್ತಿದ್ದು ಈ ಕ್ಷಣದವರೆಗೂ ಕೇಸ್ ದಾಖಲಾಗಿಲ್ಲ. ಹೀಗಾಗಿ ಮುಂದೆ ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕು. ಸಂಜಯ್, ನ್ಯೂಸ್ 18, ದಾವಣಗೆರೆ.